ಹ್ಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನೈತ್ಲ ಕೋರ್ಟ್ ಒಳಗ ಏನೇನೆಲ್ಲ ವಿಷಯದ ಬಗ್ಗೆ ಚರ್ಚೆ ಆಯ್ತು, ಅದ್ರೊಳಗೆ ಏನೈತ್ಲ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಏನ್ ಡಿಸ್ಕಷನ್ ಮಾಡ್ರು, ಜಡ್ಜ್ ಅವ್ರ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ಯಾರ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟ್ ಹೇಳ್ತಾನಿ. ಈ ವಿಡಿಯೋ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಅದಕ್ಕೋಸ್ಕರನ ಇವತ್ತೇನಂದ್ರ ಕೆಇ ಕಡೆದಿಂದ ಅಡ್ವೊಕೇಟ್ ರಮೇಶ್ ಸರ್ ಏನ್ ಹೇಳ್ಯಾರಂದ್ರ ಈ ಕೇಸ್ ನಾಳೆ ಡಿಲೇ ಬಹಳಷ್ಟು ಡಿಲೇ ಆಗತೈತಿ, ಅದಕ್ಕೋಸ್ಕರನ ಅಡ್ಮಿಷನ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳ್ರು. ಅವ್ರು ಕ್ಲೀನ್ ಆಗಿ ಹೇಳಿದ್ರು, ಕೋರ್ಟ್ ಈವರೆಗೆ ಏನೈತ್ಲ ಸಪೋರ್ಟ್ ಬಹಳಷ್ಟು ಕೊಡತೈತಿ, ಆದ್ರ ಡಿಲೇ ಇಂದ ಏನೈತ್ಲ ಅಡ್ಮಿಷನ್ ನ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಅದಕ್ಕೆ ಕೋರ್ಟ್ ಏನ್ ಹೇಳಿತಂದ್ರ, ಸರಿ, ಈ ಪಾಯಿಂಟ್ ಅನ್ನ ನಾವು ಆರ್ಡರ್ ನಲ್ಲಿ ಮೆನ್ಷನ್ ಮಾಡಿದ್ದೀವಿ, ಲಿಗೇಷನ್ ಡಿಲೇ ಇಂದ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋಕೆ ಬರಂಗಿಲ್ಲ, ನಿಮ್ಮದು ಏನೈತ್ಲ ಅಡ್ಮಿಷನ್ ಕ್ಯಾನ್ಸಲ್ ಆಗಂಗಿಲ್ಲ. ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರ ಕೇಸ್ ಲೇಟ್ ಆಗ್ತಾ ಇರುವುದಕ್ಕೆ ಸ್ಟೂಡೆಂಟ್ ಪನಿಷ್ಮೆಂಟ್ ಏನೂ ಬರಂಗಿಲ್ಲ ಅಂತ ಹೇಳ್ಯಾರ. ನೆಕ್ಸ್ಟ್ ಪೆಟಿಷನರ್ ಏನ್ ಮಾತಾಡಿದ್ರು ಅಂದ್ರ, ಪೆಟಿಷನರ್ ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ ನ ಸಬ್ಮಿಷನ್ ಮಾಡ್ಯಾರ. ಅವ್ರು ರೆಗ್ಯುಲೇಷನ್ 17 ಕೋರ್ಟ್ ಏನೈತ್ಲ ಟೇಕನ್ ಆರ್ಡರ್ ಹೇಳಿದ್ರು, ಅದನ್ನ ಏನೈತ್ಲ ಕೋರ್ಟ್ ಏನೈತ್ಲ ಎಲ್ಲಾ ಕಂಪ್ಲೀಟ್ ಡಾಕ್ಯುಮೆಂಟ್ ನ ತೊಂದೈತಿ. ಮತ್ತ ಕೋರ್ಟ್ ಏನೈತ್ಲ ಕೆಇಗ್ ಒಂದು ಆರ್ಡರ್ ಪಾಸ್ ಮಾಡೈತಿ. ರೌಂಡ್ 1, ರೌಂಡ್ 2, ರೌಂಡ್ 3 ಫುಲ್ ಫ್ಲೋ ಚಾರ್ಟ್ ಡೀಟೇಲ್ ಡೇ ಆಫ್ಟರ್ ಟುಮಾರೋ ಏನೈತ್ಲ ಕೆಇಗೆ ಏನೈತೆ ಕೋರ್ಟಿಗೆ ಏನೈತೆ ಕೊಡ್ಬೇಕ. ಅಂದ್ರ ಇದ್ರೊಳಗೆ ಏನಂದ್ರ ಯಾವ್ಯಾವ ಸೀಟ್ ಎಲ್ಲಿ ಹೋಗೈತಿ ಮತ್ತ ಎಲ್ಲಾ ರೌಂಡ್ ಡೀಟೇಲ್ ಕೊಡ್ಬೇಕು, ವ್ಯಾಕೆನ್ಸೀಸ್ ಎಷ್ಟ್ ಅದಾವು, ಕನ್ವರ್ಜೇಷನ್ ಎಷ್ಟ್ ಅದಾವು, ಎಲ್ಲಾ ಫ್ಲೋ ಚಾರ್ಟ್ ಅನ್ನ ಫ್ರೆಶ್ ಡಾಟಾ ಆಗಿ ಕೊಡ್ಬೇಕಂತ ಹೇಳ್ಯಾರು. ನೆಕ್ಸ್ಟ್ ಏನಂದ್ರ ಇಂಪಾರ್ಟೆಂಟ್ ಡೇಟ್ ಕೋರ್ಟ್ ಬಹಳಷ್ಟು ಇದನ್ನಾಗಿ ಹೇಳಿರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಕೇಸ್ ಈಸ್ ರಿಸರ್ವ್ ಟೆಂಟೇಟಿವ್ಲಿ ಆನ್ ಡಿಸೆಂಬರ್ 1 ಅಂದ್ರೆ ಏನಂದ್ರ ಡಿಸೆಂಬರ್ 1 ನ ರೌಂಡ್ ಫೈನಲ್ ಆರ್ಡರ್ ಬರಬಹುದು ಅಂತೇಳಿ ಇದನ್ನ ಹೇಳೈತಿ. ಕನ್ಫರ್ಮ್ ಏನ್ ಅಲ್ಲ, ಟೆಂಟೇಟಿವ್ ಅಂತ ಹೇಳ್ಯಾರ. ನೆಕ್ಸ್ಟ್ ಇನ್ನೊಂದ್ ಏನಂದ್ರ ಇದ್ರದ್ದು ಪೂರ್ತಿ ಸಮರಿ ಏನಂದ್ರ ಕೇಸ್ ಡಿಲೇ ಆಗ್ಬೋದು ಅಂತ, ಡಿಲೇ ಇಂದ ಅಡ್ಮಿಷನ್ ಏನ್ ಕ್ಯಾನ್ಸಲ್ ಆಗಂಗಿಲ್ಲ. ಪೆಟಿಷನರ್ ಏನೈತ್ಲ ಡಾಕ್ಯುಮೆಂಟ್ ನ ಕೋರ್ಟ್ ಎಕ್ಸ್ಪೆಕ್ಟ್ ಮಾಡೈತಿ. ಮತ್ತ ಕೆಇ ಡೇ ಆಫ್ಟರ್ ಟುಮಾರೋ ಏನೈತ್ಲ ಫುಲ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಏನೈತ್ಲ ಎಲ್ಲ ಸಬ್ಮಿಷನ್ ಮಾಡಬೇಕು. ಫೈನಲ್ ಜಜ್ಮೆಂಟ್ ಏನೈತ್ಲ ಮೇ ಬಿ ಡಿಸೆಂಬರ್ 1ನೇ ತಾರೀಕು ಬರ್ಬೋದು ಅಂತ ಕೋರ್ಟ್ ದಿಂದ ಹೇಳ್ಯಾರು. ಆದಷ್ಟು ಜಲ್ದಿ ರಿಸಲ್ಟ್ ಬರ್ಲತ್ತಿ ತಿಳ್ಕೊತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.